ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ ಅವಕಾಶ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ಸತ್ಯವೇ ಉಳಿಯುತ್ತದೆ, ಸುಳ್ಳಿನ ನೆರಳುಲಿ ಕರಗುತ್ತದೆಂತದೆ. ಕ್ಷಣ ಕ್ಷಣವೂ ಸತ್ಯ ಹೊರಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಬರುತ್ತದೆ. ನಿಮ್ಮ ಮುಂದೆ ನಿಜ ಬೆಳಗುತ್ತದೆ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಸಮಯ ಸೂತ್ರ. ನಾವಿದು ವಾಸವಿ ಆರ್ಯವೈಶ್ಯ ಅಭಿವೃದ್ಧಿ ಸಮಿತಿ ಮತ್ತು ಶ್ರೀ ವಾಸವಿ ಮೈಸೂರು ಸೌತ್ ಇವರ ವತಿಯಿಂದ ನಾವು ಇದು ಕಳೆದ ವರ್ಷದಿಂದ ನಾವಿಲ್ಲಿ ಬಡವರಿಗೋಸ್ಕರ ವಾಸವಿ ಜಯಂತಿಯ ಪ್ರಯುಕ್ತ ನಾವು ಪ್ರಸಾದವನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ದು. ಸುಮಾರು 2000ದಿಂದ ಮೇಲ್ಪಟ್ಟ ಜನಗಳು ಬಂದು ನಮ್ಮ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ತುಂಬಾ ಸಂತೋಷ ಆಗತ್ತೆ. ಇದು ವಾಸವಿ ಜಯಂತಿ ಅಂತ ಅನ್ನೋದು ಯುಗ ಯುಗಗಳಿಂದ ನಡೆದುಕೊಂಡು ಬಂದಂತಹ ಒಂದು ಜಯಂತಿ. ಇದು ನಮ್ಮ ಆರ್ಯವೈಶ್ಯ ಜನಾಂಗದ ಹೆಮ್ಮೆಯ ಗುರುತು. ಇದು ಹೀಗಾಗಿ ನಾವು ಪ್ರತಿ ವರ್ಷನೂ ಇಲ್ಲಿ ನಾವು ಪ್ರಸಾದನ ಹಂಚಲಿಕ್ಕೋಸ್ಕರ ನಾವು ಪ್ರಾರಂಭ ಮಾಡಿದೀವಿ. ಪ್ರಸಾದ ವಿತರಣೆ ಮಾಡ್ತಾ ಇದ್ದೀರಲ್ಲ ಸರ್, ಪ್ರಸಾದ ವಿತರಣೆ ಏನೇನ್ ಕೊಡ್ತಾ ಇದ್ದೀರಾ ಸರ್ ಜನಕ್ಕೆ? ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಾ? 3 ತರ ಫುಡ್, ಒಂದು ಸ್ವೀಟ್ ಕೊಡ್ತಿದೀವಿ. ಇದರಲ್ಲಿ ಒಂದು ಬಾತು, ಮೊಸರನ್ನ ಮತ್ತೆ ಕೇಸರಿ ಬಾತು, ಇದೆಲ್ಲ ಅನ್ನದಾನ. ಇದೆಲ್ಲ ನಮ್ಮ ಆರ್ಯವೈಶ್ಯ ಜನಾಂಗದವರು ಅವರ ಸಂತೋಷದಿಂದ ಕೊಟ್ಟಿರುವಂತಹ ಒಂದು ಪ್ರಸಾದಗಳಿದು. ಇದೇ ತರ ಪ್ರತಿಯೊಬ್ರು ಸಹ ನಮ್ಗೆ ಸಹಕಾರ ಕೊಟ್ಟು ತನ್ನ ಮನದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಎಷ್ಟು ವರ್ಷದಿಂದ ನೀವು ಇದು ಮಾಡ್ಕೊಂಡು ಬರ್ತಾ ಈ ವೃತ್ತದಲ್ಲಿ ಅಂದ್ರೆ ನಮ್ಮ ಈ ದೇವರಾಜ ಮಾರ್ಕೆಟ್ ಎದುರುಗಡೆ ಚಿಕ್ಕ ಗಡಿಯಾರ ಅಂತ ಅನ್ನೋ ಒಂದು ವೃತ್ತದಲ್ಲಿ, ವಾಸವಿ ವೃತ್ತ ಅನ್ನೋ ಒಂದು ಹೆಸರಲ್ಲಿ ಇದನ್ನ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಧಿಕಾರಿಗಳ ಕೃಪಾ ಕಟಾಕ್ಷದಿಂದ ನಮಗೆ ಸಿಕ್ಕಂತಹ ಒಂದು ವಾಸವಿ ವೃತ್ತ ಅಂತ ಅನ್ನೋ ಇದರಲ್ಲಿ ಇಲ್ಲಿ ನಾವು ಕಳೆದ ವರ್ಷದಿಂದ ನಾವು ಈ ಪ್ರೋಗ್ರಾಮ್ ನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಗಾಳಿಪಟ ಫಂಕ್ಷನ್ ಅನ್ನೋದು ನಾವೇನ್ ಮಾಡ್ತಾ ಇದ್ವಿ 37 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇದ್ರ ಪ್ರಯುಕ್ತ ನಾವು ಕಳೆದ ವರ್ಷದಿಂದ ಇಲ್ಲಿ ಪ್ರಸಾದ ಹಂಚೋದನ್ನ ಮಾಡ್ತಾ ಇದೀವಿ. ಹೌದು, ಖಂಡಿತ. ಇದು ಚಿಕ್ಕ ಗಡಿಯಾರ ಅಂತ ಅನ್ನೋದು ಸುಮಾರು ಮಹಾರಾಜರ ಕಾಲದಿಂದನೂ ಚಿಕ್ಕ ಗಡಿಯಾರ ಅನ್ನೋದು ಒಂದು ನಾಮಾಂಕಿತವಾಗಿ ಬಂದಿರುವಂತ ಸಂದರ್ಭ ಇದು. ಇದನ್ನ ನಮಗೆ ಮಹಾನಗರ ಪಾಲಿಕೆಯವರು ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ನಮ್ಗೆ ಇದು ವಾಸವಿ ವೃತ್ತ ಅಂತ ಅನ್ನೋ ಹೆಸರಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ದು. ಇದನ್ನ ನಮ್ಮ ಹಿರಿಯರೆಲ್ಲ ಸೇರಿ ಮಾಡಿರುವಂತ ಇದೊಂದು ಹೆಸರು. ಇದು ಅಂದ್ಬಿಟ್ಟು ನಾನು ಈ ಆರ್ಯವೈಶ್ಯ ಅಭಿವೃದ್ಧಿ ಸಮಿತಿಯಿಂದ ಕಳೆದ ವರ್ಷದಿಂದ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿರೋ ಎಲ್ಲಾ ಕಾರ್ಯಕಾರಿ ಮಂಡಳಿಯವರು ನನಗೆ ತುಂಬಾ ಸಹಕಾರ ಕೊಟ್ಟು. ಜೈ ವಾಸವಿ. ಮೊದಲನೇದಾಗಿ ಎಲ್ಲರಿಗೂ ವಾಸವಿ ಹಬ್ಬದ ಶುಭಾಶಯಗಳು. ವಾಸವಿ ವೃತ್ತ ಏನಿದೆ ತುಂಬಾ ಜನಕ್ಕೆ ಅರ್ಥ ಆಗ್ಬೇಕು ಅಂದ್ರೆ ನಮಗೂ ಈ ಒಂದು ಕಾರ್ಪೊರೇಷನ್ ಅವರು ಸ್ಪಂದಿಸಿದ್ರೆ ಬಹಳ ದೊಡ್ಡದಾಗಿ ಒಂದು ನೀಟಾಗಿ ಒಂದು ಸ್ವಚ್ಛವಾಗಿ ಒಂದು ಒಳ್ಳೆ ಒಂದು ಬೋರ್ಡ್ ಹಾಕಿ ತಿಳುವಳಿಕೆ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಂಘ ಸಂಸ್ಥೆ ಎಲ್ಲಾರು ಕೈ ಜೋಡಿಸ್ತೀವಿ. ಅದ ಈ ಕಡೆ ಇಡೀ ನಮ್ಮ ದೇಶದಲ್ಲಿ, ನಮ್ಮ ಬೇರೆ ರಾಜ್ಯ ಅಂತಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಸಹ ನಮ್ಮ ಆರ್ಯವೈಶ್ಯ ಜನಗಳು ಎಲ್ಲೆಲ್ಲಿ ಇರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಈ ದಿನ ವಾಸವಿ ಜಯಂತಿ ಹುಟ್ಟು ಹಬ್ಬವನ್ನು ಬಹಳ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಂದ್ಸರಿ ವಾಸವಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ನನ್ನ ಹೆಸರು ಉಮಾಶಂಕರ್ ಅಂತ, ಉಪಾಧ್ಯಕ್ಷರು ಆರ್ಯವೈಶ್ಯ ಅಭಿವೃದ್ಧಿ ಸಮಿತಿ. ದೇಶದ ಎಲ್ಲ ಆರ್ಯವೈಶ್ಯ ಮಹನೀಯರಿಗೆ ವಾಸವಿ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ, ಮೊಟ್ಟ ಮೊದಲನೇದಾಗಿ ನಾವು ಈ ಒಂದು ವಾಸವಿ ವೃತ್ತದಲ್ಲಿ ಆರ್ಯವೈಶ್ಯ ಅಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ಸುಮಾರು 2,500 ಬಡವರಿಗಾಗಿ ಅನ್ನ ಪ್ರಸಾದನ ವಿತರಣೆ ಮಾಡತಕ್ಕಂಥದ್ದು ಒಂದು ಸಂತೋಷಕರವಾದ ವಿಚಾರ. ಈ ಒಂದು ವಿಚಾರವನ್ನು ಮನದಲ್ಲಿಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತೆಲಂಗಾಣ ರಾಜ್ಯ ಮತ್ತು ಆಂಧ್ರ ಪ್ರದೇಶ ರಾಜ್ಯವು ಆರ್ಯವೈಶ್ಯರ ಮಹನೀಯರಿಗೆ ಇದು ಸ್ಟೇಟ್ ಫಂಕ್ಷನ್ ಆಗಬೇಕು ಅಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡಿರತಕ್ಕಂಥದ್ದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಅರ್ಪಿಸ್ತಾ ಇದ್ದೀನಿ.
ಅದೇ ರೀತಿಯಲ್ಲಿ ಕರ್ನಾಟಕದ ಆರ್ಯವೈಶ್ಯ ಮಹಾಜನರ ಪರವಾಗಿ ನಾವು ಕೂಡ ಇದು ರಾಜ್ಯದ ಫಂಕ್ಷನ್ ಆಗಬೇಕು, ರಾಜ್ಯದಿಂದ ಇದನ್ನ ಫಂಕ್ಷನ್ ನ ಆರ್ಗನೈಸ್ ಮಾಡ್ಬೇಕಂತಕ್ಕಂಥ ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಈ ಮೂಲಕ ತಿಳಿಸೋದೇನಂತ ಹೇಳಿದ್ರೆ ಶ್ರೀ ಕನಿಕಾ ಪರಮೇಶ್ವರಿ ಆಶೀರ್ವಾದದೊಂದಿಗೆ ಈ ರಾಜ್ಯದಲ್ಲೂ ಕೂಡ ಆರ್ಯ ವೈಶ್ಯರಿಗ ಪರವಾಗಿ ಕನಿಕಾ ಪರಮೇಶ್ವರಿ ಜಯಂತಿನ ಕರ್ನಾಟಕ ರಾಜ್ಯದ ಸರ್ಕಾರನೇ ಇದನ್ನ ಮಾಡ್ಲಿಕ್ಕೆ ಒಂದು ಸತಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೋರಾಟ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಎಲ್ಲ ಆರ್ಯ ವೈಶ್ಯರಿಗೂ ಕೂಡ ವಾಸವಿ ಜಯಂತಿಗಳು ಶುಭಾಶಯಗಳು ಹೇಳ್ತಾ ಬಲೋ ವಾಸವಿ ಮಾತಾಕಿ ಜಯವಾಗ್ಲಿ ಅಂತ ಹೇಳಿ ರೈಟ್ ಆಗ್ಲಿ. ಪುಟ್ಟು ಶ್ರೀನಿವಾಸ್, ಮಾಜಿ ಅಧ್ಯಕ್ಷರು ಆರ್ಯ ವೈಶ್ಯ ಅಭಿವೃದ್ಧಿ ಸಮಿತಿ. ಆರ್ಯವೈಶ್ಯ ವಾಸವಿ ಜಯಂತಿ ಹಬ್ಬದ ಶುಭಾಶಯಗಳು. ಸತೀಶ್ ಕುಮಾರ್ ಅಂತ, ನಾನು ಶ್ರೀ ವಾಸವಿ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಪ್ರತಿ ವರ್ಷದಿಂದ ನಡೀತಾ ಇದೆ. ಮತ್ತೆ ಇದನ್ನು ನಮ್ಮ ಪ್ರಪಂಚದಾದ್ಯಂತ ಆರ್ಯವೈಶ್ಯ ಜನಾಂಗದವರು ಎಲ್ಲೆಲ್ಲಿದ್ದೀವಿ ಎಲ್ಲರೂ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಇತ್ತೀಚೆಗೆ ತೆಲಂಗಾಣ ಸರ್ಕಾರ ರಾಷ್ಟ್ರೀಯ ಹಬ್ಬ ಅಂತ ಡಿಕ್ಲೇರ್ ಮಾಡಿ ತೆಲಂಗಾಣದಲ್ಲಿ ಸರ್ಕಾರಿ ವೆಚ್ಚದಲ್ಲಿ ವಾಸವಿ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಕೂಡ ನಮ್ಮ ರಾಜ್ಯದಲ್ಲಿ ಇದೇ ರೀತಿ ನಡೆಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಮುಂದಿನ ವರ್ಷನೇ ಸರ್ಕಾರದಿಂದ ಇದು ಆಗ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಬಸವ ಜಯಂತಿ, ಭಗೀರಥ ಜಯಂತಿ ಅವೆಲ್ಲ ಮಾಡ್ತಾ ಇದ್ದಾರೆ ಸರ್. ಈಗ ಅಂದ್ರೆ ಇಷ್ಟು ದಿನ ನಮ್ಮ ಹೋರಾಟ ಇರ್ಲಿಲ್ಲ, ಸರ್ಕಾರಕ್ಕೆ ಹೆಚ್ಚಿಗೆ ತೆರಿಗೆ ಕಟ್ತಾರದು ನಮ್ ಜನಾಂಗದವ್ರೆ. ಆದ್ರೂ ಕೂಡ ಸರ್ಕಾರ ನಮ್ಮ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಾವು ಶಾಂತಿ ಪ್ರಿಯರು, ಯಾವುದೇ ಗಲಭೆ ಆಗಲಿ ಗಲಾಟೆ ಆಗಲಿ ನಾವು ಹೋಗೋದಿಲ್ಲ, ಮಾತಿನಲ್ಲಿ ತಿಳುಕಿನಲ್ಲಿ ಹೇಳ್ತಾ ಇದ್ದೀವಿ. ಆದ್ರಿಂದ ಅದನ್ನ ಅವರು ನಮ್ಮನ್ನು ಮೈನಸ್ ಅಂತ ತಿಳ್ಕೋಬಾರ್ದು. ನಾವು ಓಟಲ್ಲಿ ನಾವು ಇದ್ದೀವಿ ಅಂತೇಳಿ ದಯವಿಟ್ಟು ಓಟ್ಗೋಸ್ಕರ ಅಂತಲ್ಲ, ನಮ್ಮ ಜನಾಂಗಕ್ಕೆ ನಾವು ಮೇಲ್ಗಡೆ ತರಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯ ಸರ್ಕಾರ ಕೂಡ ಮುಂದಿನ ವರ್ಷದಿಂದ ರಾಷ್ಟ್ರೀಯ ಹಬ್ಬ ಅಂತ ತಿಳಿಸಿ, ಈಗ ಬೇರೆ ಜನಾಂಗದ ಎಲ್ಲ ಹಬ್ಬಗಳು ಯಾವ ತರ ಮಾಡ್ತಾ ಇದ್ದಾರೆ ಅದೇ ರೀತಿ ರಾಜ್ಯ ಹಬ್ಬದ ಮಾಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಮೈಸೂರು ನಗರದಲ್ಲಿ ಹೆಚ್ಚು ಕಮ್ಮಿ ಒಂದು 11,000 ರಿಂದ 12,000 ಜನ ಇದೀವಿ ಮೇಡಮ್. ರಾಜ್ಯ ಮಟ್ಟದಲ್ಲಿ 7 ಲಕ್ಷ ಜನ ಬರ್ತೀವಿ ನಾವು. ನಮಸ್ಕಾರ, ಇದು ಸಮಯ ಸೂತ್ರ.